ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಆ್ಯಂಟಿ ಏಜಿಂಗ್ ಬಗ್ಗೆ ತಿಳ್ಕೊತಾ ಹೋಗೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಆ್ಯಂಟಿ ಏಜಿಂಗ್ ಅಂದರೆ ಈ ತುಂಬ ಏಜಂಗ್ ಕಾಣಿಸ್ತಿರುತ್ತೆ, ಏಜ್ ಸ್ಪಾಟ್ಸ್ ಅಥವಾ ಫೈನ್ ಲೈನ್ಸ್ ಮುಖದಲ್ಲಿ ಬಂದಿರುತ್ತೆ, ರಿಂಕಲ್ಸ್ ಬಂದಿರುತ್ತೆ ಅಂತ ಈಗೆಲ್ಲ ಬೋಟ್ಯಾಕ್ಸ್ ಮೊರೆ ಹೋಗ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ ಈ ಬೋಟ್ಯಾಕ್ಸ್ ಮಾಡಿಸ್ಕೊಳ್ಳೋದ್ರಿಂದ ಇಷ್ಟೆಲ್ಲ ಸೈಡ್ ಎಫೆಕ್ಟ್ ಇದೆ. ಮುಖ ಸ್ಯಾಗಿಂಗ್ ಆಗುತ್ತೆ, ಅಥವಾ ಅಸಿಮೆಟ್ರಿಕ್ ಆಗಿ ಕಾಣಿಸುತ್ತೆ, ಅಥವಾ ಕಣ್ಣೆಲ್ಲ ಡ್ರೂಪಿಯಾಗಿ ಕಾಣಿಸುತ್ತೆ. ಇದಕ್ಕಾಗಿ ನಾವು ಮನೇಲೇ ಬೋಟ್ಯಾಕ್ಸ್ನ ಹೇಗೆ ಮಾಡ್ಕೋಬೋದು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಬೋಟ್ಯಾಕ್ಸ್ ಜೊತೆಗೆ ಕೊಲಾಜನ್ ಕೂಡ ನೀವು ಹೇಗೆ ಬೂಸ್ಟ್ ಮಾಡ್ಕೋಬೋದು. ಮತ್ತು ಬೇಗ ಅಂದರೆ ತುಂಬ ಬೇಗ ಮುಪ್ಪಾಗ್ತಾ ಇರ್ತಾರೆ, 30 ವರ್ಷ ಆಗೋಕ್ಕಿಲ್ಲ, ಮುಖದಲ್ಲಿ ಆಗಲೇ ಸುಕ್ಕು ಕಾಣಿಸ್ತಾ ಇರುತ್ತೆ, ಮುಖ ಎಲ್ಲ ತುಂಬ ಕಳೆನೇ ಇಲ್ಲ ಆ ಥರ ಆಗ್ತಿರುತ್ತೆ. ಅಥವಾ ತುಂಬ ಕೊಲಾಜನ್ ಕಡಿಮೆ ಆದಂಗೆ ಮುಖ ತುಂಬ ಡ್ರೂಪಿ ಆಗುತ್ತೆ, ಮತ್ತು ಕಣ್ಣೆಲ್ಲ ತುಂಬ ಡ್ರೂಪಿ ಆದಂಗೆ ಕಾಣಿಸುತ್ತೆ, ಅಂದರೆ ಐಲಿಡ್ಸ್ ತುಂಬ ಕೆಳಗೆ ಬಂದಂಗೆ ಕಾಣಿಸ್ತಿರುತ್ತೆ. ಇದಕ್ಕೆ ನಾವು ಮನೇಲಿ ಏನು ಮಾಡ್ಕೋಬೋದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇವತ್ತು ನಾನು ಒಂದು ಮನೆಯಲ್ಲೇ ಮಾಡ್ಕೋಬೋದಾದಂಥ ಫೇಸ್ ಯೋಗ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೀವು ಯಾವುದಾದ್ರೂ ಒಂದು ಮುಖಕ್ಕೆ ಆಯಿಲ್ನ ನೀವು ಹಚ್ಕೋಬೋದು. ಯಾವುದು ಅಂದರೆ ವಿಟಮಿನ್ ಇ ಆಯಿಲ್ ಅಥವಾ ಕ್ಯಾಸ್ಟರ್ ಆಯಿಲು, ಅಂದರೆ ಇದನ್ನು ಸ್ವಲ್ಪ ಮಟ್ಟದಲ್ಲಿ ನೀವು ತೊಗೋಬೇಕಾಗತ್ತೆ. ಇಲ್ಲಾಂದರೆ ಈಗಾಗಲೇ ನಾನು ಮನೇಲೇ ಹೇಗೆ ಕುಂಕುಮಾದಿ ತೈಲ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇದ್ರ ಉಪಯೋಗದಿಂದ ಮುಖಕ್ಕೆ ಮತ್ತು ಕತ್ತಿಗೆ ಒಂದು ಅರ್ಧ ಸ್ಪೂನಷ್ಟು ಮುಖಕ್ಕೆಲ್ಲ ನೀವು ಕತ್ತಿಗೆ ಎಲ್ಲ ಹಚ್ಕೊಂಡು ಇದನ್ನು ನೀವು ಮಸಾಜ್ ಮಾಡಬೇಕಾಗತ್ತೆ. ಹೇಗೆ ಅಂದರೆ ಅಪ್ವರ್ಡ್ ಡೈರೆಕ್ಷನಲ್ಲಿ ನೀವು ಮಸಾಜ್ ಮಾಡ್ತಾ ಹೋಗಬೇಕಾಗತ್ತೆ. ನಮ್ಮ ಕತ್ತು ಕೆಳಗಡೆ ಮತ್ತು ಕಂಕ್ಳು ಕೆಳಗಡೆ ಎಲ್ಲ ಲಿಂಫ್ಯಾಟಿಕ್ ನೋಟ್ಸ್ ಅಂತ ಇರುತ್ತೆ. ಈ ಲಿಂಫ್ಯಾಟಿಕ್ ನೋಟ್ಸ್ ಏನು ಮಾಡುತ್ತೆ, ನಮ್ಮ ದೇಹದಲ್ಲಿ ಬೇಡದೇ ಇರುವಂತಹ ಏನು ಕಲ್ಮಶಗಳನ್ನ ಇದು ದೇಹದಿಂದ ಆಚೆ ಹಾಕೋಕ್ಕೆ ಸಹಾಯ ಮಾಡುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಎಲ್ಲ ಆಚೆ ಹೋಗ್ತಾ ಹೋಗುತ್ತೆ, ಆವಾಗ ತಾನಾಗಿ ಹೊಸ ಸೆಲ್ಸ್ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಹೊಸ ಸೆಲ್ಸ್ ಉತ್ಪತ್ತಿ ಆದಂಗೆ ನಮ್ಮ ಮುಖದಲ್ಲಿ ಕೂಡ ಗ್ಲೋ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಏನು ಮಾಡಬೇಕಂದ್ರೆ ನಾವು ಕತ್ತಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಕತ್ತಿಂದ ನಾವು ಅಪ್ವರ್ಡ್ ಡೈರೆಕ್ಷನಲ್ಲಿ ನಾವು ಫೇಸ್ನ ಮಸಾಜ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ನಿಮಗೆ ಈ ಯೂಟ್ಯೂಬಲ್ಲೆಲ್ಲ ತನಕ ಮಸಾಜ್ ಅಂತ ಬರುತ್ತೆ, ಇಲ್ಲ ಫೇಸ್ ಯೋಗ ಅಂತ ಕೊಟ್ಟರೆ ಬೇಕಾದಷ್ಟು ಮುಖಕ್ಕೆ ಹೇಗೆ ನೀವು ಎಕ್ಸಸೈಸ್ ಮಾಡ್ಕೋಬೋದು, ಅಥವಾ ಮುಖದಲ್ಲಿ ಮಸಾಜ್ ಮಾಡಿಕೊಂಡು ನೀವು ಹೇಗೆ ಈ ಒಂದು ಮುಖನ ಅಪ್ಲಿಫ್ಟ್ ಮಾಡ್ಕೋಬೋದು. ಮತ್ತು ಕೆಲವರಿಗೆ ಸೈಡಲ್ಲೆಲ್ಲ ಇಲ್ಲಿ ಡ್ರೂಪಿ ಜಾ ಅಂತ ಹೇಳ್ತೀವಿ. ಅಂದರೆ ಅದು ಬಂದಾಗ ಏನಾಗುತ್ತೆ, ಮುಖ ತುಂಬ ವಯಸ್ಸಾದಂಗೆ ಕಾಣಿಸ್ತಿರತ್ತೆ. ಅಂದರೆ ತುಂಬ ಸ್ಯಾಡ್ನೆಸ್, ಯಾವಾಗಲೂ ತುಂಬ ಬೇಜಾರಲ್ಲೇ ಇರೋರಿಗೆ ನಾವು ನೋಡ್ಬೋದು ಈ ಒಂದು ಅಂಶ ತುಂಬ ಡ್ರೂಪಿಯಾಗಿ ಕಾಣಿಸ್ತಿರತ್ತೆ. ಅದು ಏನಂದರೆ ಈ ಒಂದು ಮುಖದಲ್ಲಿ ಇರುವಂಥ ಬೊಜ್ಜು, ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಿ, ಅಥವಾ ಎಕ್ಸ್ಟ್ರಾ ಮಸಲ್ಸ್ ಎಲ್ಲ ಬಂದು ಇಲ್ಲಿ ನಮಗೆ ಸ್ಟಾಕ್ ಆಗುತ್ತೆ. ಆವಾಗ ಏನಾಗುತ್ತೆ, ಮುಖ ತುಂಬ ಡ್ರೂಪಿ ಆದಂಗೆ ಕಾಣಿಸುತ್ತೆ, ತುಂಬ ವಯಸ್ಸಾದಂಗೆ ಕೂಡ ಕಾಣಿಸುತ್ತೆ. ನಾವು ಕೆಲವ್ರು ನೋಡ್ಬೋದು, ತುಂಬ ಚಿಕ್ಕ ವಯಸ್ಸಿಗೆ 30-35 ವಯಸ್ಸಿಗೆ ಮೂಗಿನ ಪಕ್ಕದಲ್ಲಿ 2 ಲೈನ್ ಬಂದಿರುತ್ತೆ, ಅಂದರೆ ಸ್ಮೈಲ್ ಲೈನ್ ಅಂತ ಕರಿತೀವಿ. ಈ ಸ್ಮೈಲ್ ಲೈನ್ನ ಕೂಡ ಈ ಒಂದು ಫೇಸ್ ಯೋಗ ಅಥವಾ ಮಸಾಜಲ್ಲಿ ನಾವು ಅಪ್ವರ್ಡ್ ಮಸಾಜ್ ಮಾಡಿದಾಗ, ಅಥವಾ ರೆಗ್ಯುಲರಾಗಿ ನಾವು ಮಸಾಜ್ ಮಾಡ್ಕೊಂಡು ಬಂದಾಗ ಏನಾಗುತ್ತೆ, ನಮ್ಮ ಮುಖದಲ್ಲಿ ಈ ಫೈನ್ ಲೈನ್ಸ್ ಎಲ್ಲ ಹೋಗಿ, ರಿಂಕಲ್ಸ್ ಎಲ್ಲ ಹೋಗಿ ಮುಖ ಈವನ್ ಆಗುತ್ತೆ. ಅಂದರೆ ನಮ್ಮ ಮುಖದಲ್ಲಿ ಮಸಲ್ಸ್ ಏನಿರುತ್ತೆ ಅದು ಟೋನ್ ಅಪ್ ಆಗ್ತಾ ಹೋಗುತ್ತೆ. ಮತ್ತು ಯಾವಾಗ ಟೋನ್ ಅಪ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿ ಮುಖ ಒಂದು ಒಳ್ಳೆ ಗ್ಲೋ ಕೊಡುತ್ತೆ, ಶೈನ್ ಕೂಡ ಕೊಡುತ್ತೆ. ಹಾಗೆ ಇದು ಮುಖದಿಂದ ಸ್ಟಾರ್ಟ್ ಮಾಡಿ ಕೆನ್ನೆವರೆಗೂ, ಕೆನ್ನೆಯಿಂದ ಮತ್ತೆ ಐಸ್, ಅಂದರೆ ನಾವು ಕಣ್ಣು ಯಾವಾಗಲೂ ನಾವು ತುಂಬ ವಯಸ್ಸಾದಂಗೆ ಕಾಣಿಸೋದೆ ಮೇಯ್ನಾಗಿ ಕಣ್ಣು ಹತ್ರ ಸುಕ್ಕು ಬಂದಾಗ, ಕ್ರೌನ್ ಫೀಟ್ ಅಂತ ಹೇಳ್ತೀವಿ, ಡ್ರೂಪಿನೆಸ್ ಅಂತ ಹೇಳ್ತೀವಿ. ಕೆಲವರು ಸ್ಪೆಕ್ಸ್ ಹಾಕೋರ್ಗೆ ಏನಾಗುತ್ತೆ, ಕಣ್ಣು ತುಂಬ ಸಣ್ಣ ಕಾಣಿಸ್ತಿರುತ್ತೆ. ಸ್ಪೆಕ್ಸ್ ಹಾಕಿದ್ರೆ ಚೆನ್ನಾಗಿರ್ತಾರೆ, ಸ್ಪೆಕ್ಸ್ ತೆಗೆದ್ರೆ ತುಂಬ ಅವ್ರ ಕಣ್ಣೇ ಬಿಡೋಕ್ಕಾಗಲ್ಲ, ತುಂಬ ಕಣ್ಣು ಸಣ್ಣ ಸಣ್ಣ ಆಗ್ಬಿಟ್ಟಿರುತ್ತೆ. ಅಥವಾ ತುಂಬ ಸ್ಕ್ರೀನ್ ಟೈಮ್ ನೋಡೋರಿಗೆ, ಅಥವಾ ಕಂಪ್ಯೂಟರಲ್ಲಿ ವರ್ಕ್ ಮಾಡೋರಿಗೆ, ಅಥವಾ ತುಂಬ ಮೊಬೈಲ್ ನೋಡೋರಿಗೆ ಈ ಒಂದು ಪ್ರಾಬ್ಲಮ್ ಕಾಣಿಸ್ತಿರುತ್ತೆ. ಇವರೆಲ್ಲ ಏನು ಮಾಡ್ಬೋದು ಅಂದರೆ ಡೈಲಿ ಮಲಗುವಾಗ ನಮ್ಮ ಕಣ್ಣು ಸುತ್ತ, ಯಾಕಂದರೆ ನಮ್ಗೆ ಎಲ್ಲ ಕಡೆಯೂ ನಮಗೆ ಇವಾಗ ಬ್ಲಡ್ ಸರ್ಕ್ಯುಲೇಷನ್ ಬೇಕಂದರೆ ನಾವು ಓಡಾಡ್ತೀವಿ, ಮಾತಾಡ್ತೀವಿ, ಕೈ ಕಾಲೆಲ್ಲ ಆಡಿಸಿ ಏನೋ ಕೆಲಸ ಮಾಡ್ತಿರ್ತೀವಿ, ಆದರೆ ನಾವು ಫೇಸ್ಗೆ ಯಾವುದೇ ಥರ ಎಕ್ಸಸೈಸ್ ಕೊಡೋದೇ ಇಲ್ಲ. ಸೊ ಇದಕ್ಕಾಗಿ ನಾವು ಸ್ವಲ್ಪ ಎಕ್ಸಸೈಸ್ ಕೊಡಬೇಕಾಗುತ್ತೆ. ಮೇಯ್ನಾಗಿ ಕಣ್ಣು ಹತ್ರ ಯಾವಾಗ ನಮಗೆ ಈ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗ್ತಾ ಹೋಗುತ್ತೆ, ಆವಾಗ ಈ ಕ್ರೌನ್ ಫೀಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಡಾರ್ಕ್ ಸರ್ಕಲ್ ಮತ್ತು ಐ ಬ್ಯಾಗ್ ಇದೆಲ್ಲ ಕಾಣಿಸ್ಕೊಂಡಾಗ ಏನಾಗುತ್ತೆ, ನಾವು ಹೆಂಗಾಗಿದ್ರು ನಮಗಿಂತ ಒಂದು 10 ವರ್ಷ ನಾವು ಜಾಸ್ತಿನೇ ಕಾಣಿಸ್ತಾ ಇರ್ತೀವಿ. ಇದರಿಂದ ನೀವು ಏನೇ ಮೇಕಪ್ ಮಾಡಿಕೊಂಡ್ರು ಅದು ತುಂಬಾ ಇನ್ನೂ ಎದ್ದು ಕಾಣಿಸ್ತಾ ಇರುತ್ತೆ. ಅದಕ್ಕಾಗಿ ನಾವೇನು ಮಾಡಬೇಕು, ಈ ಫೇಸ್ ಯೋಗ ಅಥವಾ ಫೇಸ್ ಎಕ್ಸಸೈಸ್ನ ನಾವು ಡೈಲಿ ನಮ್ಮ ರೋಟೀನಲ್ಲಿ ಅಳವಡಿಸ್ಕೊತಾ ಬಂದಾಗ ಏನಾಗುತ್ತೆ, ಮುಖ ಒಂದು ಒಳ್ಳೆ ಗ್ಲೋ ಕೊಡುತ್ತೆ, ಮತ್ತು ಇದು ಒಂದು ಪ್ಲಂಪ್ ಆಗುತ್ತೆ, ಮತ್ತು ಇನ್ನರ್ ಗ್ಲೋ ಜಾಸ್ತಿ ಆಗುತ್ತೆ. ಹೀಗೆ ಹಣೆಯಲ್ಲಿ ಕೂಡ ತುಂಬ ಜನಕ್ಕೆ ಏನಾಗುತ್ತೆ, ಸುಕ್ಕು ಬರ್ತಾ ಇದೆ, ಸರಿಯಾಗಿ ನಿದ್ದೆ ಮಾಡಿಲ್ಲದೆ ಇರ್ಬೋದು,
ಅಥವಾ ತುಂಬ ಸ್ಟ್ರೆಸ್ಸಿಂದ ಇರ್ಬೋದು, ಅದು ಫಸ್ಟು ನಮಗೆ ಕಾಣಿಸೋದೆ ಹಣೆಯಲ್ಲಿ. ತುಂಬ ಹಣೆಯಲ್ಲಿ ನೆರಿಗೆ ಇರುತ್ತೆ. ಇವರು ಕೂಡ ಈ ಒಂದು ಮಸಾಜಿಂದ ಏನು ಮಾಡ್ಬೋದು, ತುಂಬ ಹಣೆಯಲ್ಲಿ ಇರುವಂಥ ಒಂದು ಇದನ್ನು ತೆಗಿಬೋದು. ಮತ್ತು ಕೆಲವ್ರಿಗೆಲ್ಲ ಈ ಒಂದು 35-40 ವರ್ಷ ಆದ ಹೆಣ್ಮಕ್ಳಲ್ಲಿ ನೋಡ್ಬೋದು, ಐಬ್ರೂ ತುಂಬ ಡ್ರೂಪ್ ಆಗಿರುತ್ತೆ. ತುಂಬ ಚೆನ್ನಾಗಿ ವಯಸ್ಸಲ್ಲಿ ಇರುವಾಗ ತುಂಬ ಆರ್ಚ್ ಥರ ಇರೋ ಐಬ್ರೂ, ನೀವು ಐಬ್ರೂ ಮಾಡಿಸಿದ್ರು ಥ್ರೆಡಿಂಗ್ ಮಾಡಿಸಿದ್ರು ಕೆಲವ್ರಿಗೆ ಐಬ್ರೂ ತುಂಬ ಡ್ರೂಪ್ ಆಗಿರುತ್ತೆ. ಅದಕ್ಕೆ ಕಾರಣ ಈ ಒಂದು ಏನಾಗುತ್ತೆ, ಮಸಲ್ಸು ಸ್ಯಾಗ್ ಆಗ್ತಾ ಬರ್ತಾ ಇರುತ್ತೆ ವಯಸ್ಸಾದಂಗೆ. ಏನಕ್ಕೆ ಅಂದರೆ ನಮ್ಮ ದೇಹದಲ್ಲಿ ಅಥವಾ ಮುಖದಲ್ಲಿ ಕೊಲಾಜನ್ ಬೂಸ್ಟಿಂಗ್ ಆಗ್ತಾ ಇರೋದಿಲ್ಲ. ಸೊ ಇವಾಗ ಏನು ಮಾಡಬೇಕಂದ್ರೆ, ಇದನ್ನು ಕೂಡ ನಾವು ಐಬ್ರೂನ ಅಪ್ವರ್ಡ್ ಮೋಷನಲ್ಲಿ ನಾವು ಮಸಾಜ್ ಮಾಡ್ತಾ ಹೋಗಬೇಕಾಗತ್ತೆ. ಆ ಥರ ಮಾಡಿದಾಗ ಐಬ್ರೂ ಒಂದು ಒಳ್ಳೆ ಶೇಪ್ ಬರುತ್ತೆ ಮತ್ತು ಮುಖ ಸ್ಟಿಫ್ನೆಸ್ ಬರುತ್ತೆ. ಯಾರಿಗೆಲ್ಲ ನನ್ನ ಮುಖ ತುಂಬ ಸ್ಯಾಗಿಂಗ್ ಆಗ್ತಾ ಇದೆ ಅಥವಾ ತುಂಬ ಏನು ಅಂದರೆ ಕಳೆನೇ ಇಲ್ಲ ಅಂತ ಅನ್ನೋರು ಈ ಫೇಸ್ ಯೋಗ ಮಾಡೋದ್ರಿಂದ ಒಂದು ತಿಂಗಳಲ್ಲಿ ಒಂದು ಒಳ್ಳೆ ಉಪಯೋಗನ ನೀವು ಕಾಣ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಎಷ್ಟೆಲ್ಲ ಮಾಹಿತಿಗಳು ತಿಳ್ಕೊಂಡ್ವಿ ಅಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ನಮಸ್ಕಾರ.